ದೇವನಾಯಕನವರು ಮೈಸೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್ ಅವ್ರೆ. ಓಕೆ, ಹೇಗ್ ನಡೀತಾ ಇದೆ ಅಲ್ಲಿ ಸೆಲೆಬ್ರೇಷನ್ ಮೈಸೂರಿನಲ್ಲಿ? ಮೈಸೂರಿನಲ್ಲಿ ಚೆನ್ನಾಗಿ ನಡೀತಾ ಇದೆ ಮೇಡಮ್ ಅವ್ರೆ. ಓಕೆ, ಹಾ, ನೀವು ಮನೇಲೆ ಕುತ್ಕೊಂಡು ಫ್ಯಾಮಿಲಿ ಜೊತೆ ನೋಡಿದ್ದ ಅಥವಾ ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ನೋಡಿದ್ದು? ಫ್ರೆಂಡ್ಸ್ ಬಗ್ಗೆ ಎಲ್ಲ ನೋಡ್ಕೊಂಡು ಈಗ ಮನೇಲಿ ಫ್ಯಾಮಿಲಿ ಎಲ್ಲ ನೋಡ್ತಾ ಇದೀವಿ ಮೇಡಮ್ ಅವ್ರೆ. ಓಕೆ, ನೀವು ಹೆಂಗೆ ಸ್ವೀಟ್ ಎಲ್ಲ ಹಂಚಿದ್ರ ಹೆಂಗೆ? ಹಂಚಿದೀವಿ ಮೇಡಮ್ ಅವರೇ ಸ್ವೀಟ್ ಎಲ್ಲ. ಓಕೆ ಮೇಡಮ್ ಅವ್ರೆ, ನಮ್ದು ಈಗ ಇದು ಸಂಭ್ರಮಾಚರಣೆ ನಡೀತಾ ಇದೆ. ನಮ್ದು 2 ಎಕರೆ ಜಮೀನು ಮೋಸ ಮಾಡಿ. ಓಕೆ, ನಿಮ್ಮ ಸೆಲೆಬ್ರೇಷನ್ ಜೋರಾಗಿ ನಡೀತಾ ಇರಲಿ. ರಾಘವೇಂದ್ರ ಅನ್ನೋರು ಹುಬ್ಳಿಯಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ಓಕೆ, ರಾಘವೇಂದ್ರ ಅವರೇ, ನಿಮ್ಮ ಹುಬ್ಳಿನಲ್ಲಿ ಸೆಲೆಬ್ರೇಷನ್ ಹೆಂಗ್ ನಡೀತಿದೆ? ಸಿಕ್ಕಾಪಟ್ಟೆ ಸಂತೋಷ ಉಕ್ಕಿ ಹರಿತಾ ಇದೆ ಮೇಡಮ್. ನಮ್ಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಟೀಮ್ ಇಂಡಿಯಾ ಗೆದ್ದಿರೋದು. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಇವಾಗ 19 ಇಯರ್ಸ್ ಓಲ್ಡ್ ಕ್ರಿಕೆಟ್ ಟೀಮ್ ನಲ್ಲೂ ನಮ್ ಇಂಡಿಯಾ ಗೆದ್ದಿದೆ, ಮಹಿಳಾ ವಿಶ್ವಕಪ್ ನಲ್ಲೂ ಗೆದ್ದು, ಮತ್ತೆ ಇದು ಕೂಡ T20 ಗೆದ್ದಿದೆ. ನಮ್ಗೆ ಅದು ಹೇಳಲಿಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಸಂತೋಷ ಆಗ್ತಿದೆ. ಇಡೀ ಭಾರತ ದೇಶದ ತುಂಬಾ ಜನ ಎಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡೋ ಹಾಗಾಗಿದೆ ಮೇಡಮ್. ಹಬ್ಬ ಆದ್ರೆ ಹಬ್ಬ ಪೂರ್ತಿ. ಇವತ್ತು ಆಕ್ಚುಯಲ್ ಹೋಲಿ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಇವತ್ತೇ ಆಗಿದ್ದು ಮೇಡಮ್ ಹೋಲಿ ಸೆಲೆಬ್ರೇಷನ್. ಮತ್ತೆ ಇನ್ನೊಂದು ಅಂದ್ರೆ ಮೇನ್ ಸಂಜು ಸ್ಯಾಮ್ಸನ್ ಅವರು ಯಾವಾಗ ಇದರಿಂದ ಕೂಡ ಅವ್ರು ನಮ್ಗೆ ಕಾನ್ಫಿಡೆನ್ಸ್ ಆಗಿನೇ ಇದು ಮಾಡ್ತಿದಾರೆ. ಆದ್ರೆ ಅವ್ರದ್ದು 100 ಆಗ್ಲಿಲ್ಲ ಅನ್ನೋದು ಒಂದೇ ಬೇಜಾರಾಗೋದು ಆಗ್ತಿದೆ ಮೇಡಮ್, ಅಷ್ಟೇನೆ. ಆಮೇಲೆ ಮತ್ತೆ ಇನ್ನೊಂದಂದ್ರೆ ಈ ಅಭಿಷೇಕ್ ಶರ್ಮಾ ಇವತ್ತು ಸೂಪರ್ ಸ್ಟಾರ್ಟಿಂಗ್ ಅಂತೂ ಸೂಪರ್ 6-4 ನಿಂದಾನೇ ಅವರು ಕಾನ್ಫಿಡೆನ್ಸ್ ಪೂರ್ತಿ ನಮ್ಗೆ ತಂದು ಕೊಟ್ಬಿಟ್ರು. ಆಮೇಲೆ ಎಸ್ ಮೇಡಮ್, ಆಮೇಲೆ ಬುಮ್ರಾ ಸೂಪರ್, ಜಸ್ಪ್ರೀತ್ ಬುಮ್ರಾ ಬಾಲಿಂಗ್ ಅಂತೂ ಕರೆಕ್ಟ್ ಆಗಿ ಕರಾರುವಕ್ಕಾಗಿ ಬಾಲಿಂಗ್ ಹಾಕಿದ್ದಾರೆ ಮೇಡಮ್. ಏನ್ ಹೇಳ್ಬೇಕು, ಸಿಕ್ಕಾಪಟ್ಟೆ ಹೀರೋ ಅಂತ ಹೇಳ್ಬೋದು. ಯಾ ರಿಯಲಿ ಅವ್ರು ಹೀರೋ ಅಂತ ಹೇಳ್ಬಹುದು. ಮತ್ತೆ ವಿಕೆಟ್ ಕೂಡ ಸರಿ, ಮತ್ತೆ 3 ಕೂಡ ಕ್ಲೀನ್ ಬೌಲ್ಡ್ ಮಾಡೋದ್ರ ಮೂಲಕನೇ ವಿಕೆಟ್ ತಗೊಂಡಿದ್ದಾರೆ. ಮತ್ತೆ ಈ ಕಡೆಗೆ ಇಶಾನ್ ಕಿಶನ್ ಬ್ಯಾಟಿಂಗ್ ಜೊತೆಗೆ ಫೀಲ್ಡಿಂಗ್ ಕೂಡ ಸೂಪರ್ ಫೀಲ್ಡಿಂಗ್ ಮೇಡಮ್. ಎಂತೆಂತ ಕ್ರಿಕೆಟ್, ಎಂತ ಕ್ಯಾಚ್ ಗಳನ್ನ ಹಿಡಿದಿದ್ದಾರೆ ಅಂದ್ರೆ ಅನ್ಬಿಲೀವೇಬಲ್. ಅದೆಲ್ಲ ಒಂಥರ ಏನ್ ಅಂತ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಒಂದೊಂದು ವಿಕೆಟ್ ಹೋದಂಗೆನೆ ಸಂತೋಷ ಉಕ್ಕಿ ಹರಿತಾ ಇತ್ತು. ಓಣಿಲೆಲ್ಲಾನು ಪಟಾಕಿ ಹಾರಿಸಿ ಕೊಡ್ತಾ ಇದ್ರು. ಇವಾಗ ಸೌಂಡ್ ನೋಡಿ ಮೇಡಮ್, ಓಣಿಯಲ್ಲೆಲ್ಲ ಸೌಂಡ್ ಮಾತಾಡಿದ್ದೆ ಕೇಳಿಸ್ತಾ ಇಲ್ಲ, ಅಷ್ಟೊಂದು ಜೋರಾಗಿ ಸೌಂಡ್ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಅವರೇ. ನಿಮ್ಮ ಸೆಲೆಬ್ರೇಷನ್ ಹೀಗೆ ಮುಂದುವರಿಲಿ. ಸಾವಕ ಅನ್ನೋರು ಬೆಳಗಾವಿಯಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ನೀವು ಕ್ರಿಕೆಟ್ ನೋಡ್ತೀರಿ? ಹಾ ಮೇಡಮ್, ನಮ್ಮ ಮನೆಯವರು ನನ್ನ ಮಗ ನಾವು ಕೊಟ್ಟು ನೋಡಾತಿದ್ದು. ನಮ್ ಕಡೆಯಿಂದ ಟೀಮಿಗೆಲ್ಲ ಶುಭಾಶಯಗಳು ಮೇಡಮ್. ಹರಕೆ ಗಿರ್ಕೆ ಹೊತ್ಕೊಂಡಿದ್ರ ಹೆಂಗೆ ನೀವು? ನಮ್ಗ್ ಕರ್ನಾಟಕ ಗೆದ್ದೈತಂದ್ರೆ ಮೇಡಮ್ ನಮಗೂ ಖುಷಿ ಅಲ್ರಿ, ನಾವು ಕರ್ನಾಟಕದವ್ರು ಮೇಡಮ್. ಓಕೆ, ಭಾರತ ಗೆದ್ದಿರೋದು ನಿಮಗೆ ಖುಷಿ ಇದೆ ಹಂಗಾದ್ರೆ? ಹಾ ಮೇಡಮ್, ಖುಷಿ ರೀ. ಭಾರತ್ ನಮ್ದು 3ನೇ ಸರ್ತಿ ಗೆದ್ದು ಬಂತಲ್ರಿ, ನಮಗೂ ಹೆಮ್ಮೆ ರೀ ಮೇಡಮ್. ಓಕೆ, ನೀವೇನಾದ್ರೂ ಹರಕೆ ಎಲ್ಲ ಕಟ್ಕೊಂಡಿದ್ರ ಅಂತ ಕೇಳ್ದೆ. ಮೇಡಮ್, ನಮ್ದು ಸದಾ ಹಿಂಗ ನಮ್ ಭಾರತ ಗೆದ್ಕೋತಾ ಬರ್ಲ್ರಿ ಮೇಡಮ್. ಓಕೆ, ಧನ್ಯವಾದ ಸಾವಕ್ಕ ಅವರೇ ಕಾಲ್ ಮಾಡಿದ್ದಕ್ಕೆ. ಅವರು ಫುಲ್ ಖುಷಿನಲ್ಲಿದ್ದಾರೆ. ಇನ್ನ ಭಾರತ ಇವತ್ತು ಹಿಸ್ಟ್ರಿನ ಕ್ರಿಯೇಟ್ ಮಾಡಿದೆ. ಅದರಲ್ಲೂ ನರೇಂದ್ರ ಮೋದಿ ಸ್ಟೇಡಿಯಂ ಅನ್ಲಕ್ಕಿ ಅಂತ ಹೇಳ್ತಾ ಇದ್ರು, ಬಟ್ ಅದನ್ನ ರಾಂಗ್ ಅಂತ ಪ್ರೂವ್ ಮಾಡಿದೆ ನಮ್ಮ ಬ್ಲೂ ಬಾಯ್ಸ್ ಟೀಮ್. ಬಾಹುಬಲಿ ಅನ್ನೋರು ಗೋವಾದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಓಕೆ, ಎಷ್ಟು ಖುಷಿ ಆಗ್ತಾ ಇದೆ, ಹೆಂಗ್ ನಡೀತಾ ಇದೆ ಗೋವಾದಲ್ಲಿ ಸೆಲೆಬ್ರೇಷನ್? ಚಲೋ ನಡೀತಿದೆ ಮೇಡಮ್. ಹಲೋ, ಇಂಡಿಯಾ ಇಸ್ ಗ್ರೇಟ್ ಮೇಡಮ್. ಓಕೆ, ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಕುತ್ಕೊಂಡು ಮ್ಯಾಚ್ ನೋಡ್ತಾ ಇದ್ರಾ? ಹೌದು ಮೇಡಮ್. ಓಕೆ, ಸುಮಾರು ಎಷ್ಟು ಜನ ಇದ್ರಿ? 50 ಜನ ಇದ್ರಿ ಮೇಡಮ್. 50 ಜನ. ಹಂಗಾದ್ರೆ ಸೆಲೆಬ್ರೇಷನ್ ಜೋರಾಗೇ ಇರುತ್ತೆ. ಏನ್ ಪಟಾಕಿ ಹೊಡೆದ್ರ, ಸ್ವೀಟ್ ಹಂಚಿದ್ರ, ಏನ್ ಮಾಡಿದ್ರಿ? ಪಟಾಕಿ ಹೊಡೆದ್ವಿ ಮೇಡಮ್. ಪಾರ್ಟಿ ಮಾಡ್ತಾ ಇದ್ದೀರಾ ಹಂಗಿದ್ರೆ? ಪಾರ್ಟಿ ಮಾಡ್ತಾ ಇದ್ದೀವಿ. ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು? ಸಂಜಯ್ ಶರ್ಮಾ ಮೇಡಮ್. ಸಂಜು ಸ್ಯಾಮ್ಸನ್. ಹಾ, ಅವರು ಸಖತ್ತಾಗಿ ಸ್ಕೋರ್ ಮಾಡಿದ್ರಲ್ಲ ಇವತ್ತು. ಹೌದು, ಚಲೋ ಮಾಡಿದ್ದಾರೆ ಮೇಡಮ್. ಓಕೆ, ಸೊ ಅದು ನಿಮಗೆ ಡಬಲ್ ಖುಷಿ ಕೊಟ್ಟಿದೆ ಹಂಗಿದ್ರೆ? ಹೌದು ಮೇಡಮ್. ಓಕೆ, ಇನ್ನು ಬೌಲರ್ಸ್ ಯಾರಿಷ್ಟ? ಎಲ್ರೂ ಇಷ್ಟ. ಓಕೆ, ನಿಮ್ಮ ಸೆಲೆಬ್ರೇಷನ್ ಹೀಗೆ ಮುಂದುವರಿಲಿ. ಇವತ್ತು ಒಂದ್ ಕಡೆ ರಾಜೀವ್ ಅನ್ನೋರು ಧಾರವಾಡದಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ. ಓಕೆ, ಸೆಲೆಬ್ರೇಷನ್ ಹೇಗೆ ನಡೀತಾ ಇದೆ ಅಂತ ನೋಡ್ತಾ ಇದ್ದೀರಾ. ಇನ್ನು ಕಾಲರ್ಸ್ ಸಹ ಕಾಲ್ ಮಾಡಿ ಅವರ ಖುಷಿಯನ್ನ ವ್ಯಕ್ತಪಡಿಸ್ತಿದ್ದಾರೆ. ಇವತ್ತು ಬ್ಯಾಟರ್ಸ್ ಹೇಗೆ ಒಳ್ಳೆ ಸ್ಕೋರನ್ನು ಕೊಟ್ಟರು, ಅದೇ ರೀತಿ ಬೌಲರ್ಸ್ ಸಹ ಅವ್ರಿಗೆ ಕಟ್ಟಿ ಹಾಕುವಲ್ಲಿ ಯಶಸ್ವಿ ಆಗಿದ್ದಾರೆ. ಈ ಮೂಲಕ ಭಾರತ ಇವತ್ತು ವಿಶ್ವಕಪ್ ಫೈನಲ್ ಗೆದ್ದಿದೆ. ಇನ್ನು MK ಮಜ್ಜಿಗೆ ಅನ್ನೋರು ಧಾರವಾಡದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಇವಾಗ ಇಂಡಿಯಾ ಗೆದ್ದಿದೆ, ಏನ್ ಹೇಳ್ತೀರಾ? ಎಷ್ಟು ಖುಷಿ ಆಗ್ತಿದೆ? ಮೇಡಮ್, ಬಹಳ ಹರ್ಷದ ಆಯ್ತು ನಮಗೆ.
ಧಾರವಾಡ ಜಿಲ್ಲೆ ಹಳ್ಳಾವರ್. ನಮಸ್ತೆ. ನಿಮ್ಗೆ ಎಷ್ಟು ಖುಷಿ ಅನ್ನಿಸ್ತಾ ಇದೆ? ಖುಷಿ ಅಲ್ರಿ, ನಾವು ಊರ ಸಂಭ್ರಮ ಮಾಡ್ತೀವ್ರಿ ಮೇಡಮ್. ಏನ್ ಸಂಭ್ರಮ ಮಾಡ್ತಿದ್ದೀರಾ? ನಾವು ಹೊರ ಪಟಾಕಿ ಹಚ್ಚಿ ನಮ್ಮ ಫ್ಯಾಮಿಲಿ ಮೇಲೆಲ್ಲ ಸ್ವೀಟ್ ಹಂಚತ್ರಿ. ಏನ್ ಸ್ವೀಟ್ ಹಂಚಿದ್ರಿ? ಇದ್ರಿ ಧಾರವಾಡ ಪೇಡ ಮೇಡಮ್. ಓಹ್ ಬೇಡ ಪೇಡ ಧಾರವಾಡ ಪೇಡ. ಓ ಸಲಗತ್ತಿ ಈ ಸಲಗತ್ತಲ್ರಿ. ಹಾ, ಆಗ್ಲೂ ಬೇಡ ಈಗ್ಲೂ ಬೇಡ. ಧಾರವಾಡ ಪೇಡ ರೀ ನಮ್ದು. ಓಕೆ, ಎಷ್ಟು ಜನ ಸೇರ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ನಮ್ದ ಹಳ್ಳಿ ಒಳಗ ವಿಲೇಜ್ ಅದ್ರಿ, ಗ್ರಾಮ ಪಂಚಾಯತಿ ಹೊನ್ನಾಪುರ. ಹ್ಮ್. ನಾವ್ ಒಂದ್ 150 ತನಕ ಹುಡುಗರು ಆಗ್ತಾರ್ರಿ. ಹ್ಮ್. ಎಲ್ಲಾರು ಕೂಡಿ ಮಾಡತ್ತೇವ್ ಮೇಡಮ್. ಓಕೆ, ಧನ್ಯವಾದ. ವೈಭವ್ ಅನ್ನೋರು ಶಿವಮೊಗ್ಗದಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ವೈಭವ್ ಅವರೇ, ಸೆಲೆಬ್ರೇಷನ್ ಹೆಂಗೆ? ವೈಭವವಾಗೇ ಇದೆಯಾ ಹೆಂಗೆ ನಿಮ್ ಕಡೆ? ಚೆನ್ನಾಗಿದೆ ಮೇಡಮ್. ಇಷ್ಟೊತ್ತು ಸುಮಾರು ಪಟಾಕಿ ಸೌಂಡ್ ಎಲ್ಲ ಕೇಳಿಸ್ತಾ ಇತ್ತು ಸುತ್ತಮುತ್ತ. ಈಗ ಸ್ವಲ್ಪ ಸೌಂಡ್ ಕಮ್ಮಿ ಆಗಿದೆ. ಸೆಲೆಬ್ರೇಷನ್ ಅಂತೂ ಚೆನ್ನಾಗಿದೆ ಮೇಡಮ್. ಓಕೆ, ನಿಮ್ಮ ಮನೇಲಿ ಹೆಂಗ್ ನಡೀತಾ ಇದೆ ಸೆಲೆಬ್ರೇಷನ್? ನಮ್ಮನೇಲಿ ಎಲ್ಲ ಫ್ಯಾಮಿಲಿ ನೋಡ್ತಾ ಇದ್ವಿ ಮೇಡಮ್. ತುಂಬಾ ಖುಷಿ ಆಯ್ತು. ಓಕೆ, 3ನೇ T20 ವಿಶ್ವಕಪ್ ಗೆದ್ದಿತ್ತು. ಹಾ, ನಿಮ್ಮ ಫೇವರೇಟ್ ಯಾರು? ಮೇಡಮ್ ಖುಷಿ ಆಯ್ತು. ಸಂಜು ಸ್ಯಾಮ್ಸನ್, ಬೂಮ್ರಾ ಎಲ್ಲರೂ ಫೇವರೇಟ್ ಅಂತಾನೆ ಹೇಳ್ಬೇಕು. ಇವತ್ತು ಗೆಲ್ಲುತ್ತೆ ಅಂತ ಕಾನ್ಫಿಡೆಂಟ್ ಇತ್ತಾ? ಇತ್ತು ಮೇಡಮ್. ಓಕೆ, ಯಾಕಂದ್ರೆ ಇವತ್ತು ಒಂಥರ ಗೆಲ್ಲುತ್ತೆ ಅಂತ ಕಾನ್ಫಿಡೆನ್ಸ್ ಇತ್ತು. ಓಕೆ, ಮೊದಲು ಟಾಸ್ ಸೋತ್ಬಿಡ್ತಾರೆ, ಅವಾಗ ಟೆನ್ಷನ್ ಆಗಿತ್ತಾ? ಓಕೆ, ಧನ್ಯವಾದ ವೈಭವ್ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ದೇವಾನಂದನವರು ಮೈಸೂರಿನಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ದೇವಾನಂದ್ ಅವರೇ, ಓಕೆ ಹೇಳಿ. ಸಂಜು ಸ್ಯಾಮ್ಸನ್ ಇವತ್ತು ನಮ್ಗೆ ಭಾರಿ ಖುಷಿ ಕೊಡ್ತಿತ್ತು. ಓಕೆ, ನಿಮಗೆ ಸಂಜು ಸ್ಯಾಮ್ಸನ್ ಸ್ಕೋರ್ ಮಾಡಿರೋದೇ ಬಹಳ ಖುಷಿಯಾಗಿದೆ. ಹೌದು ಮೇಡಮ್. ಓಕೆ, ನಿಮ್ಗೆ ಅರ್ಧ ಗಂಟೆಯಿಂದ ಕಾಲ್ ಮಾಡ್ತಾ ಇದ್ದೀವಿ ಮೇಡಮ್. ಅಂತೂ ಸಿಕ್ತಲ್ಲ ಬಿಡಿ. ಇವತ್ತು ನಿಮ್ ಸಂಜು ಸ್ಯಾಮ್ಸನ್ ಅವರು ಇವತ್ತು ಒಳ್ಳೆ ಸ್ಕೋರ್ ಮಾಡಿದ್ರು, ನಿಮ್ಗೆ ಕಾಲು ಸಿಕ್ಕಿದೆ. ಮಗಳು ಮಾತಾಡ್ತಾ ಇದ್ದಾರೆ. ಓಕೆ ಓಕೆ, ನನ್ಗೆ ಇಷ್ಟ ಆಗಿರೋದು ಸಂಜು ಸ್ಯಾಮ್ಸನ್ ನ ಅಂದ್ರೆ ಅವರು ತುಂಬಾ ಇಷ್ಟ ಆಯ್ತು ಫಸ್ಟಲ್ಲೇ. ಅಂದ್ರೆ ನನ್ ಖುಷಿ ಹೇಳಕ್ ಆಗಲ್ಲ, ಮಾತೇ ಬರ್ತಾ ಇಲ್ಲ. ನಿನ್ ಹೆಸರೇನು? ನಾನು ಫುಲ್ ಒಂದು ಮಿಸ್ ಮಾಡಿಲ್ಲ, ಅಷ್ಟು ನೋಡಿದೀನಿ ಮ್ಯಾಚ್. ಅಷ್ಟು ಮ್ಯಾಚ್ ಕುತ್ಕೊಂಡು ನೋಡಿದ್ಯಾ? ಅದ್ರಲ್ಲಿ ನಿನ್ ಫೇವರೇಟ್ ಸಂಜು ಸ್ಯಾಮ್ಸನ್? ಸಂಜು ಸ್ಯಾಮ್ಸನ್. ಓಕೆ, ನಿನ್ ಹೆಸರೇನು? ನನ್ನ ಹೆಸರು ತನ್ವಿ ಅಂತ. ಓಕೆ, ಏನು ಓದ್ತಾ ಇರೋದು? ನಾನು 7th. ಓಕೆ, ಕ್ರಿಕೆಟ್ ಅಂದ್ರೆ ಇಷ್ಟ? ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ, ಬಟ್ ನೇಮ್ಸ್ ಎಲ್ಲ ಗೊತ್ತಿಲ್ಲ ಯಾರ್ದು. ಓಕೆ, ಸಂಜು ಸ್ಯಾಮ್ಸನ್ ಮಾತ್ರ ಗೊತ್ತು. ಆ ಫೇವ್ರೇಟು? ನಿಮ್ಮ ಫೇವ್ರೇಟ್ ಸಂಜು ಸ್ಯಾಮ್ಸನ್ ಇವತ್ತು ಚೆನ್ನಾಗಿ ಸ್ಕೋರ್ ಮಾಡಿದ್ದು ಅವರೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕಾಗಿ. ಇದು ದೊಡ್ಡವರು ಚಿಕ್ಕವರು ಎಲ್ಲರೂ ಸೇರಿಕೊಂಡು ಸೆಲೆಬ್ರೇಟ್ ಮಾಡ್ತಾ ಇರುವಂತಹ ಸಮಯ ಇದು. ಯಾಕಂದರೆ ಭಾರತ ತಂಡ ಇವತ್ತು T20 ವಿಶ್ವಕಪ್ಪನ್ನು ಗೆದ್ದಿದೆ. ಪವರ್ ಪ್ಲೇನಲ್ಲೇ ಭಾರತ ತಂಡ ಒಳ್ಳೆ ಸ್ಕೋರನ್ನು ಕಟ್ಟಿ ಹಾಕುವಲ್ಲಿ ಯಶಸ್ವಿ ಆಗ್ತಾ ಹೋಯ್ತು. 90+ ರನ್ನನ್ನು ಸ್ಕೋರ್ ಮಾಡ್ತು. ಶಿವಸ್ವಾಮಿ ಅನ್ನೋರು ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಿವಸ್ವಾಮಿ ಅವರೇ, ಕೇಳಿಸ್ತಿದ್ಯಾ? ಮೇಡಮ್ ನಮಸ್ಕಾರ. ನಮಸ್ಕಾರ. ಹಾಸನಲ್ಲಿ ಹೆಂಗ್ ನಡೀತಾ ಇದೆ ಸೆಲೆಬ್ರೇಷನ್? ಇಲ್ಲೆಲ್ಲ ಇದು ನೀಟಾಗಿ ಪಟಾಕಿ ಗಿಟಾಕಿ ಎಲ್ಲ ಹೊಡಿತಿದ್ದಾರೆ. ಹುಡುಗರು ಎಲ್ಲ ರಾಷ್ಟ್ರಧ್ವಜ ಇಟ್ಕೊಂಡು ಎಲ್ಲ ತುಂಬಾ ಚೆನ್ನಾಗಿ ಸಂಭ್ರಮಿಸ್ತಿದ್ದಾರೆ ಮೇಡಮ್ ಅವರೇ. ಓಕೆ, ನೀವೆಷ್ಟು ಪಟಾಕಿ ಹೊಡೆದ್ರಿ? ನಾವು ಎಲ್ಲ ಹೊಡಿಲಿಲ್ಲ ಮೇಡಮ್, ನಮಗ್ ಸ್ವಲ್ಪ ಇದ್ರೆ ಭಯ ಸ್ವಲ್ಪ. ಆದ್ರೆ ನೋಡಿ ಎಂಜಾಯ್ ಮಾಡ್ತಾ ಇದ್ದೀರಾ? ನೋಡಿ ಎಂಜಾಯ್ ಮಾಡ್ತೀವಿ ಮೇಡಮ್. ಸಂಜು ಸ್ಯಾಮ್ಸಂಗ್ ಅವರು ತುಂಬಾ ಅದ್ಭುತವಾಗಿ ಆಡಿದ್ರು. ತುಂಬಾ ಖುಷಿ ಆಯ್ತು ಮೇಡಮ್ ಅವರೇ. ಓಕೆ, ಇನ್ನ ಸ್ವೀಟ್ ಏನಾದ್ರು ಹಂಚಿದ್ರೆ ಹೆಂಗೆ? ಸ್ವೀಟು ಇಲ್ಲ, ಬೆಳಿಗ್ಗೆ ನೋಡ್ಬೇಕು ಮೇಡಮ್ ಅವರೇ, ಇವಾಗ ಏನು ಇಲ್ಲ. ನಾಳೆನೂ ಸೆಲೆಬ್ರೇಷನ್ ಮುಂದುವರಿಯುತ್ತೆ? ನಾಳೆನೂ ಸೆಲೆಬ್ರೇಷನ್ ಮುಂದುವರಿಯುತ್ತೆ ಮೇಡಮ್ ಅವರೇ. ಓಕೆ, ಇವತ್ತೇನ್ ನಿದ್ದೆ ಮಾಡ್ತೀರಾ ಅಥವಾ ಊರೂರು ಸುತ್ತಿ ಸೆಲೆಬ್ರೇಷನ್ ಹಂಗೆ ಕಂಟಿನ್ಯೂ ಮಾಡ್ತೀರಾ? ಇಲ್ಲ ಮೇಡಮ್ ಅವರೇ, ನಿದ್ದೆ ಮಾಡಬೇಕು. ಮೇಡಮ್ ಅವರೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕಾಗಿ. ಇದು ಭಾರತ ತಂಡದ ಗೆಲುವಿಗೆ ಜನ ಸೆಲೆಬ್ರೇಟ್ ಮಾಡ್ತಿರುವಂತಹ ರೀತಿ. ICC T20 ವರ್ಲ್ಡ್ ಕಪ್ನ ಫೈನಲ್ ಮ್ಯಾಚ್ ನ್ಯೂಜಿಲೆಂಡ್ ವಿರುದ್ಧ ಭಾರತ ಗೆದ್ದಿರುವಂಥ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿರುವಂಥ ದೃಶ್ಯ ನೋಡೋದಾಗಿದೆ. ದಾವಣಗೆರೆಯ ಹೋಂಡಾ ಸರ್ಕಲ್ ಅಲ್ಲಿ ಸಾಕಷ್ಟು ಕ್ರಿಕೆಟ್ ಅಭಿಮಾನಿಗಳು ಕೂಡ ಭಾರತದ ಬಾವುಟವನ್ನು ಹಿಡಿದು ಮತ್ತೆ ಕ್ರಿಕೆಟ್ ಕ್ರೀಡಾಪಟುಗಳ ಪೋಸ್ಟರ್ ಹಿಡಿದು ಸಂಭ್ರಮಾಚರಣೆ ಕೂಡ ಮಾಡ್ತಾ ಇರುವಂಥದ್ದು. ಸಿಹಿಯನ್ನು ತಿನ್ನಿಸಿ ಒಂದು ಹರ್ಷೋದ್ಗಾರವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂತೇಳಿದ್ರೆ 3ನೇ ಬಾರಿ ICC T20 ವರ್ಲ್ಡ್ ಕಪ್ನ ಗೆದ್ದಿರುವಂತಹ ಭಾರತದ ಕ್ರಿಕೆಟ್
ಆಟಗಾರರ ವಿರುದ್ಧ ಪರವಾಗಿ ಘೋಷಣೆ ಕೂಡ ಕೂಗ್ತಾ ಇರುವಂತದ್ದು ಪ್ರಮುಖವಾಗಿ ನೋಡಬಹುದಾಗಿದೆ. ಯಾವ ರೀತಿಯಾಗಿ ಅವರ ಅಭಿಮಾನಕ್ಕೆ ಯಾವುದೇ ರೀತಿಯಂತಹ ಸಾಥಿಲ್ಲ. ಯಾಕಂದ್ರೆ 3ನೇ ಬಾರಿ T20 ವರ್ಲ್ಡ್ ಕಪ್ನ ಗೆದ್ದಿರುವಂಥದ್ರಲ್ಲಿ ಸಂಭ್ರಮಾಚರಣೆ ಇದೆ. ಸರ್ ಹೇಳಿ ಸರ್, ಈ ಸರಿ ಅಂದ್ರೆ 3ನೇ ಬಾರಿ ಬೆಳಿಗ್ಗೆಯಿಂದಲೂ ಕೂಡ ಪೂಜೆ ಎಲ್ಲ ಮಾಡಿದ್ರಿ, ಇವಾಗ ಗೆದ್ದಿದೆ, ಯಾವ ರೀತಿ ಅನಿಸ್ತದ ಅಂತದ್ದು? ಈಗ ನಮ್ಮ ಟೀಮ್ ಇಂಡಿಯಾ ಗೆದ್ದು ಬರಲಿ ಅಂತಂದೇಳಿ ನಮ್ಮೆಲ್ಲ ಸ್ನೇಹಿತರು ಕ್ರೀಡಾಭಿಮಾನಿಗಳು ಎಲ್ಲರೂ ಸೇರಿ ನಮ್ಮ ದೊಡ್ಡಪೇಟೆಯ ಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿದ್ವಿ. ನಮ್ಮ ಆಸೆ ಏನಿತ್ತು ಆ ಭಗವಂತ ವಿಘ್ನೇಶ ಯಾವುದೇ ವಿಘ್ನ ಇಲ್ದಲೇ ಬಹಳ ವಿಜೃಂಭಣೆಯಿಂದ ಗೆಲ್ಲಿಸಿದ್ದಾನೆ. ಆದ್ದರಿಂದ ನಾವೆಲ್ಲರೂ ಸಹಿತ ಭಾಳ ಸಂತೋಷವಾಗಿದ್ದೀವಿ. ಇದು 3ನೇ ಬಾರಿ ಹ್ಯಾಟ್ರಿಕ್ ಗೆಲುವು. ನಾನು ಬೆಳಗ್ಗೆನೇ ಹೇಳಿದ್ದೆ, ನಮ್ಮ ನರೇಂದ್ರ ಮೋದಿ ಯಾವ ರೀತಿ ಈ ದೇಶಕ್ಕೆ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದಾರೆ ಅದೇ ರೀತಿ ಗೆಲುವನ್ನು ಮತ್ತೆ ಇಲ್ಲಿ ಗೆದ್ದು ಬರಲಿ ಅಂತ ಹೇಳಿದ್ದೆ. ಆ ಭಗವಂತ ನಮ್ಮ ಆಸೆಯನ್ನು ಈಡೇರಿಸಿದ್ದಾನೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಭಗವಂತನಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸ್ತೇವೆ. ಮತ್ತೊಮ್ಮೆ ಇದೇ ರೀತಿ ನಮ್ಮ ದೇಶ ಎಲ್ಲ ಕ್ರೀಡೆಯಲ್ಲೂ ಪ್ರತಿ ಕ್ರೀಡೆಯಲ್ಲೂ ಸಹಿತ ನಮ್ಮ ದೇಶ ಇದೇ ರೀತಿ ಮುಂದುವರಿಲಿ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಸಹಿತ ಇವತ್ತು ಸಿಹಿ ಹಂಚುವುದರ ಮುಖಾಂತರ ಎಲ್ಲ ಕ್ರೀಡಾಭಿಮಾನಿಗಳ ಜೊತೆಗೆ ನಾವು ಯಾವಾಗಲೂ ಸದಾ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ. ಸರ್ ಸ್ಟಾರ್ಟಿಂಗಿಂದ ನೋಡಿದ್ವಿ ಮ್ಯಾಚ್ನ, ಯಾವ ರೀತಿಯಾಗಿತ್ತು ಅಂತ ಅಂದ್ರೆ ಕ್ರೀಡಾಪಟುಗಳಿಗೆ ಉತ್ತುಂಗಕ್ಕೆ ಏರಿದ್ರು ಆ ರೀತಿಯಾಗಿತ್ತು ಅಂತ. ಇವತ್ತಿನ ಒಂದು ಗೆಲುವು ಏನಂದರೆ ಒಂದು ಅಭೂತಪೂರ್ವವಾದಂಥ ಗೆಲುವು. ಭಾರತ ಇವತ್ತು ನವಭಾರತ ಅಂದರೆ ಏನು ಅನ್ನೋದನ್ನು ಇವತ್ತು ನಮ್ಮ ಇಂಡಿಯಾ ಟೀಮ್ ಮೂಲಕ ಇವತ್ತು ತೋರಿಸಿದೆ. ಭಾಳ ಖುಷಿಯಾಗ್ತಾ ಇದೆ. ಇವತ್ತಿನ ಒಂದು ಮ್ಯಾಚ್ ನೋಡಲಿಕ್ಕೆ ಅಂತ ಭಾಳ ಅಂದರೆ ಭಾಳ ಖುಷಿಯಾಗಿದೆ. ಸೊ ಇವತ್ತಿನ ಖುಷಿನ ಇಡೀ ದೇಶ ಇಡೀ ಪ್ರಪಂಚನೇ ಕೂಡ ಇವತ್ತು ಟೀಮ್ ಇಂಡಿಯಾಕ್ಕೋಸ್ಕರ ಹೋಗಿ, ಟೀಮ್ ಇಂಡಿಯಾ ಅಂದರೆ ವರ್ಲ್ಡ್ ಕಪ್ ಅಂದರೆ ಟೀಮ್ ಇಂಡಿಯಾ ಅಂತೇಳಿ ಇವತ್ತು ಸಾಬೀತಾಗಿದೆ ಅಂತೇಳಿ. ಇವತ್ತು ಟೀಮ್ ಇಂಡಿಯಾದ ಮ್ಯಾಚನ್ನು ನೋಡಿದಾಗ ಇವತ್ತು ನಮ್ಮ ಭಾರತೀಯರ ಆಟ ಯಾರೋ ಮನಸ್ಸನ್ನು ಹುಸಿ ಮಾಡದೆ ಇವತ್ತು ಟೀಮ್ ಇಂಡಿಯಾ ಆಟ ಆಡಿದೆ. ಇವತ್ತು ಐತಿಹಾಸಿಕ ಗೆಲುವನ್ನು ತಂದುಕೊಟ್ಟ ಎಲ್ಲ ಟೀಮಿನ ಸದಸ್ಯರಿಗೂ ಕೂಡ ನಾವು ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅವರಿಗೆ ಮತ್ತೊಮ್ಮೆ ಜೈಕಾರ ಹಾಕುವ ಮುಖಾಂತರ ಅವರಿಗೆ ಟೀಮ್ ಇಂಡಿಯಾಕ್ಕೆ ಜಯವಾಗಲಿ ಅಂತ ಹೇಳಿ ಹೇಳ್ತಾ ಇದ್ದೇವೆ ಸರ್. ಮೇಡಮ್ ಹೇಳಿ, ಯಾವ ರೀತಿಯಾಗಿ ನೀವು ಬೆಳಿಗ್ಗೆಯಿಂದಲೂ ಪೂಜೆ ಎಲ್ಲ ಮಾಡಿದ್ರಿ, ಇವಾಗ ಟೀಮ್ ಇಂಡಿಯಾ ಗೆದ್ದಿದೆ, ಯಾವ ರೀತಿಯಾಗಿ ಹರ್ಷೋದ್ಗಾರ? ನಮ್ಮ ಭಾರತದಲ್ಲಿ ಟೀಮ್ ಇಂಡಿಯಾ ಗೆದ್ದಿರೋದು ಒಂದು ಎಲ್ಲರಿಗೂ ಒಂದು ಹುಮ್ಮಸ್ ಸಿಕ್ಕಿದೆ. ಇವತ್ತು ಬೆಳಗಿಂದ ಪೂಜೆ ಮಾಡಿ ಸಂಜೆ ಸ್ಟಾರ್ಟ್ ಆದಾಗಿಂದನೂ ಎಲ್ಲರೂ ಕೂತ್ಕೊಂಡು ಟಿವಿ ಬಿಟ್ಟು ಎದ್ದಿಲ್ಲ. ಬರೀ ಸಿಕ್ಸ್ ಹೊಡೆದಿದ್ದಾರೆ ನೋಡ್ರಿ. ಆ 6ಇಂದನೇ ಇದು ನಮ್ಮ ದೇಶದಾಗೆ ಆ 6 ಹೊಡೆದಿರೋದು ಇದೆ ಪ್ರಥಮ ಬಾರಿಗೆ, 3ನೇ ಬಾರಿಗೆ ಇದು ಹಿಂಗಾಗಿರೋದು. ತುಂಬ ಖುಷಿಯಾಗಿದೆ ಈ ಸರಿ. ಭಾಳ ಖುಷಿ ಆಗ್ತಾ ಇದೆ. ಕ್ರಿಕೆಟ್ ಭಾಳ ಚೆನ್ನಾಗಿ ಆಡಿದರು. ಎಲ್ಲ ಬರೀ 6 ಬೌಂಡ್ರಿ ಹೊಡೆದು ಭಾಳ ಚೆನ್ನಾಗಿ ಆಡಿದರು. ಆದರೆ ಶುಭ ಸೂಚನೆ, ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರನೂ ಇದೇ ಥರನೇ ಗೆಲುವು ಸಾಧಿಸ್ತತೆ ಅಂತ ನಮಗೆ ಭಾಳ ಇದೆ. ಇದು ನೋಡ್ರಿ, ಇದು ಭಾರತ ಕ್ರಿಕೆಟ್ನಲ್ಲಿ ಗೆದ್ದು ಇತಿಹಾಸ ನಿರ್ಮಿಸಿದೆ. ಹಂಗ ನಾವು ಮುಂದೊಂದಿನ ಮೋದಿ ನೇತೃತ್ವದಲ್ಲಿ ಇಡೀ ನಾವು ಭಾರತ ದೇಶಕ್ಕೆ, ನಾವು ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಆಗ್ತೀವಿ. ನಮ್ಮ ದೇಶ ಇಡೀ ಮುಂದೆ ಬರೋ ಎಲ್ಲ ಕ್ರೀಡೆಗಳಲ್ಲಿ ಇದೇ ರೀತಿಯಲ್ಲಿ ಗೆದ್ದು ಆಗ್ಲಿಂದ ಶುಭ ಹಾರೈಸ್ತೀವಿ ನಾವು. ಬೋಲೋ ಭಾರತ್ ಮಾತಾ ಕೇ ಜೈ. ಇದಿಷ್ಟು ಇಲ್ಲಿರುವಂತಹ ಕ್ರೀಡಾಭಿಮಾನಿಗಳ ಮಾತಾಗಿರುವಂಥದ್ದು. ಪ್ರಮುಖವಾಗಿ ಬೆಳಗ್ಗೆಯಿಂದಲೂ ಕೂಡ ದೇವಸ್ಥಾನದಲ್ಲಿ ಪೂಜೆಯನ್ನು ಕೂಡ ಮಾಡಿದ್ರು. ಅದರಲ್ಲೂ 3ನೇ ಬಾರಿ ಗೆಲ್ಲುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ರು. ಅದೇ ರೀತಿಯಾಗಿ ಟೀಮ್ ಇಂಡಿಯಾ ಕೂಡ ಆಡಿ ಇವರ ಅಭಿಮಾನಿಗಳ ಒಂದು ಮನಸ್ಸನ್ನು ಕೂಡ ಗೆದ್ದಿದೆ ಅನ್ನುವಂತಹ ಮಾತುಗಳು ಕೂಡ ಇಲ್ಲಿ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪುನೀತ್ ದಾವಣಗೆರೆ.